ಮೈ ಡಿಯರ್ ಜಡ್ಜಸ್, ನನ್ನ ಹೆಸರು ಕಿರಣ, ನಾನಿನ್ನು ತ್ವರ್ಣ, ನನ್ನ ಲವರ್ ಹೆಸರು ಸ್ವರ್ಣ. ಚಿನ್ನ, ನಿನ್ ಮುಖ ನೋಡ್ತಿದ್ರೆ ಟೈಮೇ ಗೊತ್ತಾಗಲ್ಲ. ಮುಖ ನೋಡಿದ್ರೆ ಗೊತ್ತಾಗಲ್ಲ ಚಿನ್ನ, ವಾಚ್ ನೋಡ್ಬೇಕು. ಇದೆ ಈ ಕಿತ್ತೋಗಿರೋ ಜೋಕ್ಸ್ಗೆನೆ ನಾನು ಹಿಂಗ್ ಬಿದ್ದಿರೋದು. ಹುಡುಗಿರಿಗೆ ಬ್ಯೂಟಿ ಜಾಸ್ತಿ ಬುದ್ಧಿ ಕಮ್ಮಿ ಅಂತ ಪ್ರೂವ್ ಆಗೋಯ್ತು. ಏನಂದೆ? ಒಂದು ಕವಿತೆ ಹೇಳ್ತೀನಿ ಅಂದೆ. ಹೇಳೋ. ಬ್ಯೂಟಿ ಪಾರ್ಲರ್ ಒಳಗಡೆ ಒಂದು ಕತ್ತೆ ಹೋದ್ರು ಕುದುರೆ ಆಗ ಆಚೆ ಬರುತ್ತೆ, ಅದೇ ಬಾರ್ ಒಳಗಡೆ ಹುಡುಗರು ಹೋಗುವಾಗ ಇಲಿ ತರ ಹೋದ್ರು ಹೊರಗಡೆ ಬರುವಾಗ ಈ ನಾನ್ ಸೆನ್ಸ್ನೇ ಬೇಡ ಅನ್ನೋದು. ನನ್ನೇ ರೇಗಿಸ್ತೀಯಾ? ಜಸ್ಟ್ ಜೋಕ್ ಮಾಡಿದೆ ಚಿನ್ನ, ನೀನ್ ಏನ್ ಸೆನ್ಸ್ ಆಫ್ ಹ್ಯೂಮರ್ ಚೆಕ್ ಮಾಡಿದೆ. ಏನ್ ಮಾಡೋದು ಹೇಳಿ ಇವಾಗ? ಚಿನ್ನ, ನಮ್ಮ ಮನೇಲಿ ಸಂಬಂಧ ನೋಡ್ತಿದ್ದಾರೆ ಕಣೋ. ನಿಮ್ಮ ಅಮ್ಮಂಗ ಅಲ್ಲ, ಜೋಕ್ ಮಾಡಿದೆ ಕಣೆ. ನಾವಿಬ್ರು ಎಲ್ಲ ರೋಡೋಗ್ ಬಿಡೋಣವಾ? ಒಂದ್ ಕೆಲಸ ಮಾಡು, ನೀನು ಪುತ್ತೂರು ಕೊಡೋಗು, ನಾ ರಾಮದುರ್ಗ ಕೊಡ್ ಹೋಗ್ತೀನಿ. ಜೋಕ್ ಮಾಡಿದೆ ಅಮ್ಮ. ಬೇರೆ ಅಲ್ಲ ಚಿನ್ನ, ಒಟ್ಟಿಗೆ ಓಡೋಗ್ಬಿಟ್ಟು ಮದ್ವೆ ಆಗೋಣ. ಅಲ್ಲ, ನಾ ಇನ್ನು ಸೆಟ್ಲ್ ಆಗಿಲ್ಲ, ಸೈಡ್ ತಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಇಷ್ಟೆಲ್ಲ ಮಾಡಕ್ಕೆ ನನಗೆ ಟೈಮ್ ಬೇಕು. ಎಷ್ಟ್ ಟೈಮ್ ಬೇಕು? 10 ವರ್ಷ ಬೇಕು. ಅಷ್ಟಲ್ಲಿ ನನ್ ಮಕ್ಳು ಈ ಸ್ಟೇಜ್ ಅಲ್ಲಿ ಆಕ್ಟ್ ಮಾಡ್ತಿರ್ತಾರೆ. ಆದ್ರೂ ಪರವಾಗಿಲ್ಲ, ನಾನು ನಿನ್ನನ್ನು ಮದುವೆ ಆಗ್ತೀನಿ. ಜೋಕ್ ಮಾಡಿದೆ, ಯಾಕೆ ತಲೆ ಕೆಡಿಸ್ಕೋತೀಯ? 10 ವರ್ಷ ಹಿಂಗ್ ಹೋಗಿ ಸೆಟ್ಲ್ ಆಗಿ ಹಂಗ ಬಂದು ಬಿಡ್ತೀನಿ, ಕಾಯ್ತಾ ಇರು ಚಿನ್ನ. ಸರಿ ಚಿನ್ನ. ಬರ್ಲಾ ಸ್ವರ್ಣ? ಚಿನ್ನ ಬಾಯ್. ಚಿನ್ನ. 10 ವರ್ಷಗಳ ನಂತರ ಬರ್ತಾನೆ ಅಂತ 10 ವರ್ಷದಿಂದ ಹೇಳ್ತಾನೆ ಅವಳೆ. ಅವ್ನು ಬರಲೂ ಇಲ್ಲ, ತಾಳಿ ಕಟ್ಲೂ ಇಲ್ಲ. ಮೋಸ್ಟ್ಲಿ ಅವನು ಮೈಸೂರು ಮಾದೇವಿ ಜೊತೆನೋ ಲಂಡನ್ ಲಿಲ್ಲಿ ಜೊತೆನೋ ಸೆಟ್ಲ್ ಆಗಿರ್ಬೇಕು. ಅದ್ ನನಗೆ ಗೊತ್ತಿಲ್ಲ. ನೋಡು, ನಾನು ನಿನ್ಗೊಂದು ಸಂಬಂಧ ನೋಡಿದ್ದೀನಿ, ಅವ್ನಿಗೆ ನಿನ್ ಪ್ರೇಮ್ ಕಹಾನಿ ಎಲ್ಲ ಹೇಳಿದೀನಿ. ಆದ್ರೂ ಆ ಕಿತ್ತೋದ್ ನನ್ನ ಮಗ ನಿನ್ನೆ ಮದುವೆ ಆಗ್ಬೇಕಂತ ಒಪ್ಕೊಂಡವನೇ. ಆಗಿಲ್ಲ ಅಂದ್ರೆ ವಿಷ ಕುಡಿದು ಸಾಯ್ತೀನಿ. ಅದೇನ್ ವಿಷನ ಅಥವಾ ಪಾಯ್ಸನ? ಲೀಟರ್ ಗಟ್ಲೆ ಕುಡಿತಿದ್ಯಾ? ಈ ಘಟಕ ಅಷ್ಟು ಬೇಕು. ನಡಿ ಹೋಗೋಣ. ಮಗ, ನಮ್ ಎಂಟ್ರಿ ಡಿಫ್ರೆಂಟ್ ಆಗಿರ್ಬೇಕು. ಇಂಪ್ಯಾಕ್ಟ್ ಪ್ಲೇಯರ್ ಗಿಂತ ಜಾಸ್ತಿ ನಾವ್ ಇಂಪ್ಯಾಕ್ಟ್ ಮಾಡ್ಬೇಕು. ರೆಡಿ? ಏನೋ ಇದು ಇಂಪ್ಯಾಕ್ಟ್ ಮಾಡ್ತೀನಿ ಅಂತ ಉಲ್ಟಾ ಪಲ್ಟಾ ಹಾಕೊಂಡ್ಬಂದಿದ್ಯಾ? ನಾನ್ ಹೇಳಿದಲ್ವಾ ನಮ್ ಎಂಟ್ರಿ ಡಿಫ್ರೆಂಟ್ ಆಗಿರ್ಬೇಕು ಅಂತ. ಅನು ಮೇಡಮ್, ನಮ್ಮ ಹುಡುಗ ಮದ್ವೆ ಆಗ್ತಿದ್ದಾನೆ. ಡೌರಿ ಎಷ್ಟು ಅಂದ್ಕೊಂಡ್ರಿ? 25 ಲಕ್ಷ. ಅದು ನನ್ ರೇಂಜ್. ಇವನೇ ಕೊಟ್ಟು ಮದ್ವೆ ಆಗ್ತಿದ್ದಾನೆ. ಕೇಳಿದ್ರ ಅವರು ನೀನ್ ಒಳಗೋಗಿ ಹುಡುಗಿರ್ಗೆ ಕಾಲ್ ಹಾಕ್ತೀನಿ, ನಾನ್ ಮೆಟ್ ತಗೊಂಡು ನೋಡಿತೀನಿ. ಜಡ್ಜಸ್, ಎಕ್ಸ್ಟ್ರಾ ಆರ್ಟಿಸ್ಟ್ ಕೇಳಿದ್ವಿ, ಕೊಡ್ಲಿಲ್ಲ. ಸೊ ಈ ಸ್ಕಿಟ್ಟಲ್ಲಿ ಅಪ್ಪ ಕಮ್ ಪೂಜಾರಿ ನಾನೇ. ರಾಮೇ ಮುಂಡದೆ ಒಬ್ಬನೇ ನಿಂತಿದ್ಯಲ್ಲ, ಎಲ್ಲ ಮದ್ವೆ ಹೆಣ್ಣು. ಅವಳು ನಿನಗೆ ಹುಡ್ದೋಳ್ತಾನೆ. ನೀನ್ ಕರ್ಸು. ಮಗಳೇ ಬಾರಮ್ಮ. ಮಾವ, ನಿನ್ ಮಗಳು ಮದುವೆ ಮನೆಗೆ ಬಂದಿದ್ದಾಳ ಇಲ್ಲ ಹೆಣಕ್ ಮಣ್ಣಕ್ಕೆ ಬಂದಿದ್ದಾಳ? ಮಕ ಏನ್ ಹಿಂಗೆ ಇಟ್ಕೊಂಡಿದ್ದಾಳೆ? ಮಗಳೇ, ನಗ್ತಿಯ ವಿಷಯ ಕುಡಿದು ಸಾಯಿಲ್ಲ. ಅಪ್ಪ, ಇವಾಗೇನು? ನಾನ್ ನಿಮ್ಗೆ ನಗ್ಬೇಕಲ್ವಾ? ನಗ್ತೀನಿ. ಭವ್ಯ ಅಲ್ಲುಜಿಲ್ವಾ? ಮಾವ ಯಾರು ಹೆಣದ ಮುಂದೆ ಡ್ಯಾನ್ಸ್ ಆಡಂತಾರ ಇದ್ದಾನೆ? ನನ್ನ ಮಗಳು ಹಳೆಯವರು, ಅವನ್ನ ನಂಬೇಡ. ಕಿರಣ ಇಟ್ಟು 10 ನಿಮಿಷ ಅಲ್ಲ, ನಾನು 10 ವರ್ಷ ಸೆಟ್ಲ್ ಆಗಿ ಬರ್ತೀನಿ ಅಂತ ಹೇಳಿದ. ಆಲ್ರೆಡಿ ಏನಮ್ಮ ಇದು? ನಾನೇನ್ ಮಾಡ್ಲಿ ಚಿನ್ನ? ನಮ್ಮಪ್ಪ ಸಾಯ್ತೀನಿ ಅಂತ ಹೆದರಿಸಿ ನನ್ನ ಮದುವೆ ಮಾಡಿಸ್ತಿದ್ದಾರೆ. ಬ್ರೋ, ನಾವ್ 15 ವರ್ಷ ಲವ್ ಮಾಡಿದೀವಿ, ಗೊತ್ತು. ಪಾರ್ಕ್ ಎಲ್ಲ ಹೋಗಿದೀವಿ, ಗೊತ್ತು. ಎಲ್ಲ ಮುಗಿಸಿದೀವಿ. ಇದು ನಂಗೆ ಗೊತ್ತಿರ್ಲಿಲ್ಲ. ಈಗಲೇ ನನಗೂ ಗೊತ್ತಾಗಿದ್ದು. ಬ್ರೋ, ಮದುವೆ ವಯಸ್ಸು ನೀರೋಗ್ತಿದೆ. ಇಷ್ಟೊತ್ತಾದ್ಮೇಲೆ ಒಂದು ಹುಡುಗಿನ ಪಟಾಯಿಸ್ಕೊಂಡಿದ್ದೀನಿ. ಅದು 25 ಲಕ್ಷ ನಾನೇ ವರದಕ್ಷಿಣೆ ಕೊಟ್ಟು. ದಯವಿಟ್ಟು ಈ ಮದುವೆ ಕಲ್ಲಾಕ್ಬೇಡ. ನಾಳೆ ಹುಟ್ಟೋ ಗಂಡು ಮಗುಗೆ ನಿನ್ನ ಹೆಸರೇ ಇಡ್ತೀನಿ. ಮಕ್ಕಳೇ ಹುಟ್ಟಿಲ್ಲ ಅಂದ್ರೆ ದತ್ತು ತಗೊಂಡಿರ್ತೀನಿ. ಮತ್ತೆ ಮದುವೆ ಯಾಕೆ ಬ್ರಾ? ಒಬ್ಬ ಗಂಡಸಾಗಿ ಇನ್ನೊಬ್ಬ ಗಂಡಸನ ಕಷ್ಟ ಅರ್ಥ ಮಾಡ್ಕೋತೀನಿ. ಡೋಂಟ್ ವರಿ, ನಮ್ಮ ಹುಡುಗಿ ನಿನಗೆ ತ್ಯಾಗ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾರಿ. ಏನೋ ಮದುವೆ ಗಂಡಗ್ ಲಾರಿ ಕೂತ್ಬಿಡ್ತಾ, ಸ್ಪಾಟ್ ಅಲ್ಲೇ ಸತ್ತೋದ್ನ. ಅಯ್ಯೋ ಪಾಪ.
ಇವಳು ನಮ್ ಇಂಪ್ಯಾಕ್ಟ್ ಆಂಟಿ. ಇವನು ನಮ್ಮ ಅಕ್ಕನ ಮಗ. ಇವನ್ಗೆ ಮದ್ವೆನೇ ಆಗಲ್ಲ ಅನ್ಕೊಂಡಿದ್ವಿ. 35 ಸಂಬಂಧ ನೋಡಿದ್ವಿ, ಯಾರು ಇವನ್ ಮೂಸು ನೋಡಿಲ್ಲ. ಮೊದಲನೇ ಅವಳು ಡ್ರೈವರ್ ಜೊತೆ ಓಡೋದ್ಲು, ಎರಡನೇ ಅವಳು ಅಡ್ಗೆ ಅವನ್ ಜೊತೆ ಓಡೋದ್ಲು, ಮೂರನೇ ಹುಡುಗಿ. ಒಂದ್ ಕೆಲಸ ಮಾಡು, ನಾಯಂಡಳ್ಳಿ ಸಿಗ್ನಲ್ ಹತ್ರ ದೊಡ್ಡದಾಗಿ ಪೋಸ್ಟರ್ ಹಾಕ್ಬಿಡು, ಎಲ್ಲ ಡೀಟೇಲ್ ಆಗಿ ಬರ್ಸ್ಬಿಟ್ಟು. ಒಳ್ಳೆ ಐಡಿಯಾನೆ. ಖರ್ಚು ಎಷ್ಟಾಗುತ್ತೆ? ಮದುವೆಗೆ ಬಂದ್ಬಿಟ್ಟು ಆಶೀರ್ವಾದ ಮಾಡಿದ್ರೆ ಏನೇನೋ ಮಾತಾಡ್ತೀಯಲ್ಲ ಹಳೆ ಮುದ್ಕೆ. ಮೆಣಸಿನ್ಕಾಯಿ ಎಲ್ಲಿಟ್ಟವ್ರೆ? ಏನಂದೆ? ಅಲ್ಲ ಉರ್ಕೋತಿದ್ಯಲ್ಲ, ಅದಕ್ಕೆ ಕೇಳ್ದೆ. ಆಶಾ, ಅಲ್ಲ ನಾನ್ ಉರ್ಕತ್ತಾ ಇದೀನಿ ಸರಿ, ನೀನ್ ಯಾಕೆ ಉರ್ಕತ್ತಿದ್ಯಾ? ಹೌದು, ಮತ್ತೆ ಇಂಥ ಬ್ಯೂಟಿಫುಲ್ ಹಾಲ್ಕೋವ ಫಿಗರ್ ಇಟ್ಕೊಂಡು ಆಂಟಿ ರೋಲ್ ಕೊಟ್ಬಿಟ್ಟಿದಾನಲ್ಲ. ಕುಲ್ ನೀನೇ ಅಂಕಲ್. ಕುರಿ, ಯು ಆರ್ ಮೈ ಮರಿ. ಕೊಟ್ಬಿಟ ಕುರಿ ಕೊಟ್ಬಿಟ. ಕಿಟ್ಟು ಮುಗಿಯೋ ತನಕ ನೀನ್ ಆಂಟಿ ಕ್ಯಾರೆಕ್ಟರ್ ಅಲ್ಲಿ ಇರ್ಬೇಕು, ಯಾಕಂದ್ರೆ ನೀನ್ ಇಂಪ್ಯಾಕ್ಟ್ ಪ್ಲೇಯರು, ಇಂಪ್ಯಾಕ್ಟ್ ಮಾಡ್ತಾನೆ ಇರ್ಬೇಕು. ಇಂಪ್ಯಾಕ್ಟ್. ಇವನೇನೊಳ್ಳೆ ಮದ್ವೆ ಗಂಡಿದ್ದಂಗಿದಾನಲ್ಲ, ಯಾರಪ್ಪ ಇವನು? ನಿಂಗೆ ನನ್ ಬಿಟ್ರೆ ಎಲ್ಲರೂ ಮದುವೆ ಕಾಣ್ತಾರನೆ ಕಾಣ್ತಾರೆ ನಿಂಗೆ. ಮೆಣಸಿನ್ಕಾಯಿ ಎಲ್ಲ ಖಾರದ ಪುಡಿನೇ ಇಟ್ಟಿರ್ಬೇಕು. ಹಳೆ ಲವರು ಬ್ರೋ ಕೇಳಿದ್ರಾ? ಓಕೆ ತಾಳಿ ಕೊಡು, ತಾಳಿ ಕೊಡು. ಗಟ್ಟಿ ಮಾಡ ಗಟ್ಟಿ ಮಾಡ. ಸರ್, ಹುಡುಗಿ ಸುಸ್ತಾಗಿ ಬೀಳ್ತವಳೆ. ಅಮ್ಮ ಏನಾಯ್ತು ಕಂದ? ಬೆಳಗ್ಗಿಂದ ಏನು ತಿಂದಿಲ್ಲ ಚಿನ್ನ. ಈ ನನ್ ಮಗ ಬೇರೆ ಮಂತ್ರ ಹೇಳಿ ಹೇಳಿ ನನ್ನ ಹೆದರ್ಸ್ತಾ ಇದ್ದಾನೆ. ಸರ್, ನಮ್ಮ ಹುಡುಗಿ ಏನೂ ತಿಂದಿಲ್ಲ ಅಂತೆ. ಎರಡೇ ಇಡ್ಲಿ ಇಷ್ಟೇ ಚಟ್ನಿ ತಿನ್ಸ್ಕೊಂಡ್ ಬಂದ್ಬಿಡ್ತೀನಿ ಸರ್. ಬಾಬಂಗ ಬ್ರೋ ಯಾರೋ ಅವಳು ನಿನ್ನ ಹುಡ್ಗಿನ ಚಿಕ್ಕ ಮಕ್ಳ ಅಂಡು ತೊಲಿಯಾಗಿ ಕರ್ಕೊಂಡು ಹೋದಾಗೆ ಹೋಗ್ತಾನಲ್ಲೋ. ಎರಡೇ ಇಡ್ಲಿ ಇಷ್ಟೇ ಚಿಟ್ಟಿ ತಿನ್ಸಕ್ ಹೋಗಿದ್ದಾನೆ. ಬರ್ತಾರೀರಾ? ಬೇಡ ಕಣೋ, ಸರಿ ಇಲ್ಲ ಕಣೋ. ಸರ್ ರೆಡಿ ಸರ್, ತಿಂಡಿ ತಿನ್ಕೊಂಡ್ ಬಂದಿಲ್ಲ ಸರ್. ಗಟ್ಟಿ ಮಾಡ ಗಟ್ಟಿ ಮಾಡ ಗಟ್ಟಿ ಮಾಡ. ಗಟ್ಟಿ ಮಾಡ ಗಟ್ಟಿ ಮಾಡ. ಸರ್, ಕತ್ತೆಲ್ಲ ಬಾಡೋಗಿದೆ ಸರ್. ಈ ಕತ್ತಲ ಹಾರವೇ ಇಲ್ಲ. ಕೇರ್ ಮಾರ್ಕೆಟ್ಗೆ ಒಂದು ಹಾರ ತಗೊಂಡ್ಬಂದ್ಬಿಡ್ತೀನಿ ಸರ್. ಬಾಬಾ ಬ್ರೋ ಒಂದ್ ನಿಮಿಷ, ಹಾರ ಇಲ್ಲ ಅಂದ್ರೇನು? ಹಾಕೊಳ್ಳೋರು ನಾವು ತಾನೆ, ನಿನ್ಗೆ ಯಾಕೆ? ಅಲ್ಲ, ಹೆಂಗಿದ್ದಂಗೆ ಹಾಕೊಳಕ್ಕೆ ಅಂಡರ್ವೇರ್ ಅಲ್ಲ ಸರ್. ಹಾರ ಹಾರ ಚೆನ್ನಾಗಿದೆ, ಸಂಸಾರ ಹಿಂಗ್ ಹೋಗಿ ತಗೊಂಡ್ ಬಂದ್ಬಿಡ್ತೀನಿ ಸರ್. ಬಾಬಾ ಓಕೆ. ಬ್ರೋ ಯಾರೋ ಅವಳು ನಿನ್ನ ಹುಡ್ಗಿನ ಅಥವಾ ಮನೆ ಪಾತ್ರೆ ತಿಕ್ಕೋಲ್ಲ, ಕರ್ದ ತಕ್ಷಣ ತಲೆ ಅಲ್ಲಾಡ್ಸ್ಕೊಂಡು ಹೋಗ್ತಾಳಲ್ಲೋ. ಅವ್ರೇನ್ ಹಾರಿಸ್ಕೊಂಡು ಹೋದ್ರ? ಹಾರ ತರಕ್ ಹೋಗಿದ್ದಾರೆ. ಬರ್ತಾರೀರಾ? ಬೇಡ ಕಣೋ, ಸರಿ ಇಲ್ಲ. ಮುಹೂರ್ತ ಟೈಮ್ ಆಗ್ತಿದೆ, ಕರ್ಸು ನನ್ ಮಗಳನ್ನ. ಸ್ವರ್ಣ ಬ್ರೋ ಹಾರ ಹಾರ ತರಕ್ ಹೋಗ್ತೀನಿ ಅಂದವ್ರು ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ. ನಾನು ಎಲ್ಲೋಗ ಹಾರ್ಲೆ ಸರ್, ಹೆಂಗೋ ಮದುವೆ ಮಾಡ್ಕೊಂಡ್ ಬಂದಿದೀವಿ, ಆಶೀರ್ವಾದ ಮಾಡಿ. ಹತ್ತಾರು ಮಕ್ಳು ಹಾಳಾಗೋಗಿ. ಏ ಅಂಬಿಕಾ, ಈ ಮದ್ವೆನೂ ಹೋಗೆ, ಹುಡುಗಿ ಅವಳ ಲವರ್ ಜೊತೆ ಓಡೋಗ್ಬಿಟ್ಲು. ಈ ಮೂದೇವಿಗೆ ಜನ್ಮದ ಆಗ್ಲಿ. ನನಗ್ ಮದ್ವೆ ಆಗಿದ್ಯಪ್ಪ, ನಾ ಬರೀ ಇಂಪ್ಯಾಕ್ಟ್ ಅಷ್ಟೇ. ಇಂಪ್ಯಾಕ್ಟ್